ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ರಾಷ್ಟ್ರ ಸೇವೆಯೇ ಈಶ ಸೇವೆ ಎಂದ ನೀರ್ಗುಡಿ ಹವಾ ಮಲ್ಲಿನಾಥ್ ಮಹಾರಾಜರ ಜನ್ಮದಿನೋತ್ಸವ. ಹೇಮವೇಮ ಸಮುದಾಯ ಭವನ ಉದ್ಘಾಟಿಸಿದ ಸಚಿವ ರಾಮಲಿಂಗಾರೆಡ್ಡಿ. ಶ್ರಾವಣ ಮಾಸದ ಅಂಗವಾಗಿ ಬಿಲ್ವಪತ್ರಿ ವೃಕ್ಷಾರೋಪಣೆ. ಬಿಲ್ವಪತ್ರಿ ಗಿಡಗಳು ಕಡ್ಡಾಯವಾಗಿ ಬೆಳೆಸಿ ವೀರಭದ್ರಪ್ಪ ಉಪ್ಪಿನ. ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ ನೀರ್ಗುಡಿ ಅವರ 59ನೇ ಜನ್ಮ ದಿನೋತ್ಸವವನ್ನು ಅಪಾರ ಶ್ರದ್ಧೆ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಮಿತಿಯಿಂದ ನಗರದ ಕವಾತ್ ಮೈದಾನದಲ್ಲಿ ಆಯೋಜಿಸಿದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ್ ಸಾಗರ್ ಖಂಡ್ರೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ಸಮಿತಿಯಿಂದ ನಗರದ ಕವಾತ್ ಮೈದಾನದಲ್ಲಿ ಆಯೋಜಿಸಿದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ್ ಸಾಗರ್ ಖಂಡ್ರೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಂಸದ್ ಸಾಗರ್ ಖಂಡ್ರೆ, ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಕೇವಲ ಧರ್ಮ ಗುರುಗಳಾಗಿ ಸೀಮಿತವಾಗದೆ ಸರ್ವ ಜನಾಂಗದ ಶಾಂತಿ ಹಾಗೂ ಯುವಕರಲ್ಲಿ ರಾಷ್ಟ್ರ ಪ್ರೇಮವನ್ನು ಜಾಗೃತಗೊಳಿಸುತ್ತಿದ್ದಾರೆ. ಈ ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಂತಸ ತಂದಿದೆ ಎಂದು ಪೂಜ್ಯರ ಸಾಮಾಜಿಕ ಕಳಕಳಿಯನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪ್ರಾಣ ರಕ್ಷಣೆಗಾಗಿ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಜೊತೆಗೆ ಎಟಿಎಂ ದರೋಡೆಕೋರರನ್ನು ಧೈರ್ಯದಿಂದ ಬಂಧಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರಾಜ್ಯ ಮಟ್ಟದ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಸಮಿತಿಯ ಅರ್ಥಪೂರ್ಣ ಕಾರ್ಯಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ದೇಹ ಪೂಜೆಗಿಂತಲೂ ಮೊದಲು ರಾಷ್ಟ್ರ ಪೂಜೆಯೇ ಅತಿ ಶ್ರೇಷ್ಠ ಎನ್ನುವ ಪೂಜ್ಯರ ದಿವ್ಯ ಸಂದೇಶವು ಇಂದಿನ ಯುವ ಜನತೆಗೆ ದೊಡ್ಡ ಪ್ರೇರಣೆಯಾಗಿದೆ ಎಂದು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷ ಪಪ್ಪು ಪಾಟೀಲ್ ಹಾಗೂ ಶಿಷ್ಯ ವೃಂದದವರು ಅಭಿಪ್ರಾಯಪಟ್ಟರು. ವೇದಿಕೆಯಲ್ಲಿ ಕದಂಬರ ಆಶ್ರಮದ ಸಿದ್ಧಾರೂಢ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಪೂಜ್ಯ ಶಿವಕುಮಾರ್ ಸ್ವಾಮೀಜಿ, ಮಾತಂಬ್ರ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು. ಕರ್ನಾಟಕ ಅಷ್ಟೇ ಅಲ್ಲದೆ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದಿಂದ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದರು. ಚಪ್ಪಾಳೆ ಮೂಲಕ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಅನ್ನದಾತ ಪೂಜ್ಯರ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಇಲ್ಲೊಂದು ಬಹಳ ವಿಶೇಷ ಕಾರ್ಯಕ್ರಮ, ಅದು ಸಾಮಾಜಿಕ ಪರಿಕ್ರಮಗಳ ಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗಿದೆ. ವೇದಿಕೆ ಮೇಲೆ ಜ್ಯೋತಿ ಬೆಳಗಿಸಿದರು ನಮ್ಮ ಯುವ ಸಂಸದರಾದಂತ ಸಾಗರ್ ಕಾರ್ಯಗಳು. ಇವತ್ತಿನ ದಿವಸ ಹವಾ ಮಲ್ಲಿನಾಥ್ ಅಪ್ಪವರ 59ನೇ ಜನ್ಮದಿನದ ನಿಮಿತ್ತ SP ಆಫೀಸ್ ಬೀದರಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇಲ್ಲಿ ನಾನು ಕೂಡ ಭಾಗಿಯಾಗಿ ನಮ್ಮೆಲ್ಲರ ವತಿಯಿಂದ ನಾವು ಅಪ್ಪವರಿಗೆ ನಾವು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಸಲ್ಲಿಸಿದ್ದೇವೆ. ಜೊತೆ ಈಗಾಗಲೇ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಇಡೀ ಅವರ ಏನು ಜೈ ಭಾರತ್ ಮಾತಾ ಸೇವಾ ಸಮಿತಿ, ನಮ್ಮ ಜಿಲ್ಲಾಧ್ಯಕ್ಷರಾದ ಪಪ್ಪು ಪಾಟೀಲ್ ಖಾನಾಪುರ ಮತ್ತು ಇಡೀ ಅವರ ತಂಡಕ್ಕೆ ನನ್ನ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ವಿಶಿಷ್ಟವಾದ ಪವಿತ್ರವಾದ ಕಾರ್ಯಕ್ರಮ ಪರಮಪೂಜ್ಯ ಸೇವಾ ಸಮಿತಿ ರಾಷ್ಟ್ರೀಯ ಸಂಸ್ಥಾಪಾಧ್ಯಕ್ಷರಾದ ಪರಮಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ನೀರ್ಗುಡಿಯವರ ಅಪ್ಪಂಗಳವರ 59ನೆಯ ಜನ್ಮ ವರ್ಧತಿ ಮಹೋತ್ಸವ ಕಾರ್ಯಕ್ರಮವಾಗಿ ಇವತ್ತಿನ ಜನ್ಮೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಬೀದರ್ ಜಿಲ್ಲೆಯ ಮಠದೇಶ್ವರ ಒಳಗೊಂಡು ಎಲ್ಲ ಧರ್ಮದ ಸದ್ಭಕ್ತರ ಒಳಗೊಂಡು ಇವತ್ತಿನ ದಿವಸ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಸರ್ವಾಂಗಿ ಸುಂದರವಾಗಿ ಈ ಜನ್ಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೋದ ವರ್ಷ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಜನಸಂಖ್ಯೆ ಹೆಚ್ಚಾಗಿದ್ದರಿಂದ ಬ್ಯಾರಿಕೇಡನ್ನು ಕೊಟ್ಟಿದ್ದೇವೆ. ಈ ವರ್ಷ ನಮ್ಮ ಬೀದರ್ ಜಿಲ್ಲಾ ಜನರಿಗೆ ಒಂದು ಸುರಕ್ಷಿತವಾಗಿರಬೇಕು, ಎಲ್ಲ ಜನರ ಪ್ರಾಣವನ್ನು ರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದ ಪೂಜ್ಯರ ಜನ್ಮೋತ್ಸವ ನಿಮಿತ್ತವಾಗಿ ಒಂದು ಹೆಲ್ಮೆಟನ್ನು ವಿತರಣೆ ಮಾಡಿದ್ದೇವೆ. ಪರಪೂಜ್ಯರು ಯಾವತ್ತೂ ಕೂಡ ದೇಹ ಪೂಜಿಸುವಂಥ ಮೊದಲು ದೇಶವನ್ನು ಪೂಜಿಸು, ನಿಸರ್ಗ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಹವಾ ಮಲ್ಲಿನಾಥ್ ಮಹಾರಾಜರು ತನ್ನ ಜನ್ಮೋತ್ಸವ ಮಾಡ್ದಾರ್ದೇ ಯಾವತ್ತೂ ಕೂಡ ಅವರು ಜನ್ಮಾಚರಣೆ ಹ್ಯಾಂಗೆ ಮಾಡ್ತಾರಂದ್ರೆ ಇವತ್ತು ಭಗತ್ ಸಿಂಗ್ ಆಗಿರ್ಬೋದು, ಸುಖದೇವ್ ಆಗಿರ್ಬೋದು, ರಾಜಗುರು ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ನಮ್ಮ ದೇಶಕ್ಕೆ ಹಲವಾರು ಮಹಾತ್ಮರು ನಮ್ಮ ಸ್ವಾತಂತ್ರ್ಯ ತಂದು ಕೊಟ್ಟುವಂಥ ಮಹಾತ್ಮರ ಜನ್ಮಾಚರಣೆ ಮಾಡ್ತಾರೆ. ಅದೇ ಜನ್ಮಾಚರಣೆಯಲ್ಲಿ ಇವತ್ತು ಪರಮಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ ಜನ್ಮಾಚರಣೆ ಸರ್ವಾಂಗಿ ಸುಂದರವಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನೀರ್ಗುಡಿ ಅಪ್ಪಾಜಿರವರ 59ನೇ ಜನ್ಮದಿನೋತ್ಸವ ನಿಮಿತ್ತ ಇವತ್ತು ನಾವು ಬೀದರ್ ಇಸ್ಲಾಂ ಧರ್ಮದ ಸಂಸ್ಥಾಪಕರಾದ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನವಾದ
ಮುಸ್ಲಿಮರಿಗೆ ಅತ್ಯಂತ ಪವಿತ್ರವಾದ ಈದ್ ಮಿಲಾದ್ ಹಬ್ಬವನ್ನು ಬುಧವಾರ ನಗರ ಸೇರಿದಂತೆ ಜಿಲ್ಲಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಪರಸ್ಪರ ಪ್ರೀತಿ, ಶಾಂತಿ, ಕರುಣೆ, ಸಹೋದರತೆ ಹಾಗೂ ಭ್ರಾತೃತ್ವದ ಸಂದೇಶ ನೀಡುವ ಈದ್ ಮಿಲಾದ್ ಹಬ್ಬವು ಮುಸ್ಲಿಂ ಬಾಂಧವರಿಗೆ ವಿಶೇಷ ಹಬ್ಬವಾಗಿದೆ. ರಸ್ತೆಯಲ್ಲಿ ಶ್ರೀ ಹೇಮಾರೆಡ್ಡಿ ಮಲ್ಲಮ್ಮ ಮಂದಿರ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿದ್ದ ಹೇಮ ವೇಮ ಭವ್ಯ ಸಮುದಾಯ ಭವನ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಸ್ಥಳಾವಕಾಶವಿರುವುದರಿಂದ ಅದರ ಸದುಪಯೋಗ ಪಡೆದುಕೊಂಡು ವಿವಿಧ ಬಗೆಯ ಸಸ್ಯಗಳೊಂದಿಗೆ ಬಿಲ್ವಪತ್ರೆ ಗಿಡಗಳನ್ನು ಬೆಳೆಸಿದರೆ ಶ್ರಾವಣ ಮಾಸ ಮಾತ್ರವಲ್ಲದೆ ವರ್ಷಪೂರ್ತಿ ದೇವರ ಸನ್ನಿಧಿಯಲ್ಲಿ ಬಿಲ್ವಪತ್ರೆಯನ್ನು ಅರ್ಪಿಸಲು ಅನುಕೂಲವಾಗಲಿದೆ ಎಂದು ಅವರು ಹೇಳಿದರು. ಪ್ರಗತಿ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅರವಿಂದ್ ಕುಲಕರ್ಣಿ ಮಾತನಾಡಿ, ಶ್ರಾವಣ ಮಾಸದಲ್ಲಿ ದೇವರ ನಾಮಸ್ಮರಣೆಯ ಜೊತೆಗೆ ಪರಿಸರ ಸಂರಕ್ಷಣೆಯ ಮಹತ್ವದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರವಚನ ಹಾಗೂ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ದೇವಸ್ಥಾನಗಳ ಆವರಣದಲ್ಲಿ ಆಲದ ಹೊಂಗೆ ಸೇರಿದಂತೆ ವಿವಿಧ ಸಸಿಗಳನ್ನು ನೆಡಲಾಯಿತು. ಪರಿಸರ ಜಾಗೃತಿ ಮೂಡಿಸುವ ಘೋಷಣೆಗಳನ್ನು ಪ್ರದರ್ಶಿಸುವುದರ ಜೊತೆಗೆ ಸಾರ್ವಜನಿಕರಿಗೆ ಪರಿಸರ ಸಂರಕ್ಷಣೆಯ ಪ್ರತಿಜ್ಞೆ ಬೋಧಿಸಲಾಯಿತು. ಗೃಹಿಣಿ ಶಾಂತಮ್ಮ ಪರಿಸರ ಜಾಗೃತಿಯ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದಿಲೀಪ್ ಪಾಟೀಲ್, ಮಹಾರುದ್ರಪ್ಪ ಮಧುಕಟ್ಟಿ, ಶ್ರೀಕಾಂತ್ ತೂಗಂ, ವಿಶ್ವನಾಥರಾವ್ ಬೆನಕನಹಳ್ಳಿ, ರಮೇಶ್ ಬಿರಾದರ್, ಶಿವರಾಜ್ ಕಾಳಶೆಟ್ಟಿ, ನಾಗರಾಜ್, ಶಾಂತಪ್ಪ ಟೀಚರ್, ಮಹಾನಂದ ಸೇರಿದಂತೆ ಓಣಿಯ ಅನೇಕ ನಿವಾಸಿಗಳು ಭಾಗವಹಿಸಿದ್ದರು. ಪವಿತ್ರ ಶ್ರಾವಣ ಮಾಸದ ಅಂಗವಾಗಿ ನೌಬಾದ್ ರಾಘವೇಂದ್ರ ಕಾಲೋನಿಯ ಶ್ರೀಗಿರಿ ಆಂಜನೇಯ ದೇವಸ್ಥಾನದಲ್ಲಿ ಅಖಿಲ ಭಾರತ ವಿಶ್ವವಿದ್ಯಾಲಯಗಳ ನೌಕರರ ಒಕ್ಕೂಟ ಹಾಗೂ ಪ್ರಗತಿ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆಯ ವತಿಯಿಂದ ಬಿಲ್ಪತ್ರೆ ಸೇರಿದಂತೆ ವಿವಿಧ ಸಸಿಗಳ ವೃಕ್ಷಾರೋಪಣ ಕಾರ್ಯಕ್ರಮ ನಡೆಯಿತು. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.